ಎಂದಿನಂತೆ ಜೋಳದ ಹೊಲದಲ್ಲಿ ಕೆಲಸಕ್ಕೆ ಹೋಗಿದ್ರು. ಆದರೆ 7 ಅಡಿಯಷ್ಟು ಉದ್ದ 20 ಕೆಜಿ ತೂಕದ ಹೆಬ್ಬಾವನ್ನ ಕಂಡು ರೈತರು ಶಾಕ್ ಆಗಿದ್ದಾರೆ. ಜೋಳದ ಹೊಲದಲ್ಲಿ ಹೆಬ್ಬಾವು, 7 ಅಡಿ ಉದ್ದದ ಹೆಬ್ಬಾವು ರಕ್ಷಣೆ. ಸಾಮಾನ್ಯವಾಗಿ ಇಂಥ ಹಾವುಗಳು ವಾಸಿಸೋದು ಕುರುಚಿಲು ಅರಣ್ಯದಲ್ಲಿ ಕಲ್ಲುಗಳ ನಡುವೆ ವಾಸಿಸುತ್ತಿರುತ್ತವೆ. ಆದರೆ ಇಲ್ಲೊಂದು ಹೆಬ್ಬಾವು ಜೋಳದ ಹೊಲದಲ್ಲಿನ ಬದುವಿನಲ್ಲಿ ಆಶ್ರಯ ಪಡೆದಿದೆ. ಚಿಕ್ಕ ಪ್ರಾಣಿಯನ್ನ ನುಂಗಿರೋ ಬೃಹತ್ ಹೆಬ್ಬಾವು ಆಚೆ ಈಚೆ ಹೋಗ್ಲಾರ್ದೆ ಜೋಳದ ಬೆಳೆ ಮಧ್ಯೆ ಅವಿತು ಕೂತಿದೆ. ಇಂತಹದೊಂದು ಘಟನೆ ದೊಡ್ಡಬಳ್ಳಾಪುರದ ಹಳಿಕೋಟೆ ಗ್ರಾಮದಲ್ಲಿ ನಡೆದಿದೆ. ಬೃಹತ್ ಗಾತ್ರದ ಹೆಬ್ಬಾವು ರೈತರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಉರಗ ತಜ್ಞ ಪ್ರಶಾಂತ್ರನ್ನ ಸ್ಥಳಕ್ಕೆ ಕರೆಸಿ ಹೆಬ್ಬಾವನ್ನ ರಕ್ಷಿಸಿದ್ದಾರೆ. ಹೆಬ್ಬಾವನ್ನ ಹೊಡೆಯಲು 3 ಜನ ಹರಸಾಹಸ ಪಟ್ಟಿದ್ದಾರೆ. ಸತತ ಪ್ರಯತ್ನದಿಂದ 7 ಅಡಿಯಷ್ಟು ಉದ್ದದ ಹಾಗೂ 20 ಕೆಜಿ ತೂಕ ಇರುವ ರಿಪಬ್ಲಿಕನ್ ದೊಡ್ಡ ಮಟ್ಟದ ಅಭಿಯಾನ ಮಾಡ್ತಾ ಇತ್ತು. ಆ ಅಭಿಯಾನದ ಪ್ರಯುಕ್ತ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಸಿಎಂ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ದೊಡ್ಡ ರಿಲೀಫ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಯಾರಿಗೂ ಸಮಸ್ಯೆ ಆಗದೆ ಇರೋ ರೀತಿ ನೋಡ್ಕೊಳ್ತೀವಿ ಅಂತ. ಸರ್ಕಾರಿ ನೌಕರರು ಐಟಿ ಪಾವತಿಸುವ ಜನರ ಕಾರ್ಡು ಮಾತ್ರ ರದ್ದಾಗುತ್ತೆ. ಉಳಿದಂತೆ ಯಾರ ಪಡಿತರ ಚೀಟಿ ಕೂಡ ರದ್ದು ಆಗೋದಿಲ್ಲ. ರದ್ದು ಮಾಡದಂತೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ವಿನಾಕಾರಣ ಕಾರ್ಡ್ ರದ್ದಾದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತಂತೆ ಸರ್ಕಾರ. ಹೀಗಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳ್ಬಿಟ್ರು. ಸಹಜವಾಗಿ ಬಡವರು ರೇಷನ್ ಕಾರ್ಡ್ ಅನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋರು, ಬಹುತೇಕ ಕಡೆ ಬಡವರಿಗೆ ಅನ್ಯಾಯ ಆಗ್ತಾ ಇತ್ತು. ಅವರ ಪರವಾಗಿ ಧ್ವನಿಯಾಗಿದ್ದು ನಿಮ್ಮ ರಿಪಬ್ಲಿಕನ್. ನಿರಂತರವಾಗಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ್ವಿ. ಈಗ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆ ಕೊಡ್ತಿದ್ದಾರೆ, ಯಾರಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಪ್ರಮುಖವಾಗಿ ಈ BPL ಕಾರ್ಡ್ ಸಮಸ್ಯೆ ಹೇಗದೆ ಅಂದ್ರೆ, ಐಷಾರಾಮಿ ಜೀವನ ಮಾಡೋರು, ಐಷಾರಾಮಿ ಕಾರ್ ಹೊಂದಿರೋರು, ಬಂಗ್ಲೆ ಹೊಂದಿರೋರು BPL ಕಾರ್ಡ್ ಹೊಂದಿರ್ತಾರೆ, ರೇಷನ್ ಪಡೆದುಕೊಳ್ತಾರೆ. ಅಂಥವರ ಕಾರ್ಡು ರದ್ದು ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇತ್ತು. ಅದನ್ನ ಇಂಪ್ಲಿಮೆಂಟ್ ಮಾಡೋ ಭರದಲ್ಲಿ ಬಡವರಿಗೆ ಸಮಸ್ಯೆ ಆಗ್ತಾ ಇತ್ತು. ಬಹುತೇಕ ಕಡೆ ಬಡವರೇ ಸಮಸ್ಯೆಯನ್ನ ಎದುರಿಸ್ತಾ ಇರೋದು. ಯಾಕಂದ್ರೆ ದುಡ್ಡು ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಧಿಕಾರಿಗಳ ಜೊತೆಗೆ. ಐಷಾರಾಮಿ ಜೀವನ ಮಾಡೋರು, ಬಡವರು ಏನ್ ಮಾಡಕ್ಕಾಗತ್ತೆ? ಈಗ ಸಿಎಂ ಸಿದ್ದರಾಮಯ್ಯನವರ ಖಡಕ್ ಸೂಚನೆ. ರೈತರು ತಮ್ಮ ಭೂಮಿ ವಕ್ಫ್ ಪಾಲಾಗೋ ಆತಂಕದಲ್ಲಿದ್ದಾರೆ. ಹೀಗಾಗಿ ಸಂತ್ರಸ್ತರಿಗಾಗಿ ನೆರವಾಗಲೆಂದೇ ಶ್ರೀರಾಮ ಸೇನೆ ಸಹಾಯವಾಣಿ ತೆರೆದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಟ ಕರುನಾಡಲ್ಲಿ ವಕ್ಫ್ ಆಡಿದ್ದ ಆಟವಾಗಿದೆ. ಕಂಡ ಜಾಗಕ್ಕೆ ಬೇಲಿ ಹಾಕುತ್ತೆ, ರೈತರ ಭೂಮಿಗೂ ಕಾಂಪೌಂಡ್ ಕಟ್ಟುತ್ತೆ. ಇಷ್ಟೇ ಅಲ್ಲ, ದೇವಸ್ಥಾನ ಮಠಮಾನ್ಯಗಳು ನನ್ನದೇ ಎನ್ನುತ್ತೆ. ಇಂಥ ಬಕಾಸುರ ವಕ್ಫ್ ಅಟ್ಟಹಾಸದ ವಿರುದ್ಧ ರಾಜ್ಯಾದ್ಯಂತ ಜನಾಕ್ರೋಶ ಭುಗಿಲೆದ್ದಿದೆ. ಅನ್ನದಾತರ ನೆರವಿಗೆ ಬಂದ ಶ್ರೀರಾಮ ಸೇನೆ. ಸಂತ್ರಸ್ತರ ನೆರವಿಗಾಗಿ ಸಹಾಯವಾಣಿ ಓಪನ್. ಈಗಲೂ ಅದೆಷ್ಟೋ ರೈತರು ಆತಂಕದಲ್ಲೇ ದಿನ ದೂಡ್ತಿದ್ದಾರೆ. ನಮ್ಮ ಜಾಗಕ್ಕೂ ವಕ್ಫ್ ಬೇಲಿ ಹಾಕುತ್ತೆ ಅನ್ನೋ ಭೀತಿಯಲ್ಲಿದ್ದಾರೆ. ಇದೇ ಕಾರಣಕ್ಕೆ ಶ್ರೀರಾಮ ಸೇನೆ ಅನ್ನದಾತರ ನೆರವಿಗೆ ಮುಂದಾಗಿದೆ. ವಕ್ಫ್ ಸಂತ್ರಸ್ತರಿಗಾಗಿ ಸಹಾಯವಾಣಿ ತೆರೆದಿದೆ.
ರಾಜ್ಯದಲ್ಲಿ ಶ್ರೀರಾಮ ಸೇನೆ 24x7 ಕಾರ್ಯನಿರ್ವಹಿಸುವ ಸಹಾಯವಾಣಿಯನ್ನು ಆರಂಭಿಸಿದೆ. 99 45 28 88 19 ಮೊಬೈಲ್ ಸಂಖ್ಯೆಯ ಸಹಾಯವಾಣಿಯನ್ನು ತೆರೆದಿದೆ. ಮಂಗಳೂರಿನ ಆರ್ಯ ಸಮಾಜದಲ್ಲಿ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಹಾಗೂ ಅನ್ವರ್ ಮಾಣಿಪಾಡಿ ಈ ಸಹಾಯವಾಣಿಗೆ ಚಾಲನೆ ನೀಡಿದ್ದಾರೆ. ವಕ್ಫ್ ಸಂತ್ರಸ್ತರು ಈ ಸಹಾಯವಾಣಿಗೆ ಕರೆ ಮಾಡಬಹುದಾಗಿದೆ. ಶ್ರೀರಾಮ ಸೇನೆಯ ವಕೀಲರ ತಂಡ ಸಂತ್ರಸ್ತರ ನೆರವಿಗೆ ಬರಲಿದೆ. ಕಾನೂನಾತ್ಮಕವಾಗಿ ಎಲ್ಲ ಸಮಸ್ಯೆಯನ್ನ ಪರಿಹರಿಸುತ್ತಾರಂತೆ. ಇದಿಷ್ಟೇ ಅಲ್ಲ, 328 ಗೋಮಾಳ ಜಾಗವನ್ನು ಕಬರ್ಸ್ಥಾನಕ್ಕೆ ನೀಡಲಾಗಿದೆ. ಇದನ್ನು ಈ ಕೂಡಲೇ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದು ಮುತಾಲಿಕ್ ಆಕ್ರೋಶವನ್ನು ಹೊರಹಾಕಿದರು. ನಿಮ್ಮ ಶಬ್ದವನ್ನು ನರೇಂದ್ರ ಮೋದಿಯವರೆಗೆ ತಲುಪುವವರೆಗೆ ಈ ಹೋರಾಟವನ್ನು ನಿಲ್ಲಿಸಬಾರ್ದು. ಬಹಳ ದೊಡ್ಡ ಅನಾಹುತ ಆಗುವಂಥ, ಅಪಾಯಕಾರಿ ಆಗುವಂಥದ್ದು ಇವತ್ತು ನಡೀತಾ ಇರುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮಠಾಧಿಪತಿಗಳು ಕೂಡ ಅಷ್ಟೇ, ನಮ್ಮ ಮಠ ಏನಿಲ್ಲ, ರೈತರು ಅಷ್ಟೇ, ನಮ್ಮ ಪಹಣಿಯಲ್ಲಿ ಏನು ಹೆಸರು ಬಂದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಬಹಳ ದೊಡ್ಡ ಅನಾಹುತ ಆಗುವಂಥ ಕಾಲ ಬಹಳ ದೂರ ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ವಕ್ಫ್ ನೋಟಿಸ್ ಬಳಿಕ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಇದೇ ಹೊತ್ತಿನಲ್ಲಿ ಶ್ರೀರಾಮ ಸೇನೆ ಸಹಾಯವಾಣಿ ತೆರೆದಿದೆ. ಇದು ಯಾವ ರೀತಿ ನೆರವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅವರೆಲ್ಲ ಶ್ರಮ ಜೀವಿಗಳು, ಬೆವರು ಸುರಿಸಿ ದುಡಿಯುವ ಕಾರ್ಮಿಕರು. ಆದರೆ 20 ವರ್ಷಗಳಿಂದ ಅವರ ಬೇಡಿಕೆ ಈಡೇರಿಲ್ಲ. ಸೂರಿನ ಕನಸು ನನಸಾಗಿಲ್ಲ. ರೊಚ್ಚಿಗೆದ್ದ ಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಭಾಗ್ಯಗಳನ್ನು ನೀಡಿದೆ. ಆದರೆ ಸೂರು ಭಾಗ್ಯ ಯಾಕೆ ಕೊಟ್ಟಿಲ್ಲ? ಸೂರಿಲ್ಲದ ಕಾರ್ಮಿಕರು ಎಲ್ಲಿಗೆ ಹೋಗಬೇಕು? ಇದು ಕೊಡಗು ಜಿಲ್ಲೆಯಲ್ಲಿ ನಿವೇಶನಕ್ಕಾಗಿ ಹೋರಾಡುತ್ತಿರೋ ಕಾರ್ಮಿಕರ ಕೂಗು. ನಮ್ಮ ಭೂಮಿ ನಮ್ಮ ಹಕ್ಕು, ಭಿಕ್ಷೆಯಲ್ಲ ಭಿಕ್ಷೆಯಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು, ಭಿಕ್ಷೆಯಲ್ಲ ಭಿಕ್ಷೆಯಲ್ಲ. ಕಾಫಿ ತೋಟದ ನಡುವೆ ಅಹೋರಾತ್ರಿ ಧರಣಿ. ಸೂರಿಗಾಗಿ ಬೀದಿಗಿಳಿದ ಕುಂಬಳದಾಳು ಕಾರ್ಮಿಕರು. ನಿಜ, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕುಂಬಳದಾಳು ಗ್ರಾಮದಲ್ಲಿ ಕಳೆದ 19 ದಿನಗಳಿಂದ ನಿವೇಶನಕ್ಕಾಗಿ ಆಗ್ರಹಿಸಿ ಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಧರಣಿ ನಡೆಸುತ್ತಿರುವ ಜಾಗದಲ್ಲಿಗೆ ಟೆಂಟ್ ಹಾಕಿದ್ದಾರೆ. ಅಲ್ಲೇ ಊಟ, ಅಲ್ಲೇ ನಿದ್ರೆ ಮಾಡುತ್ತಿದ್ದಾರೆ. ಖಾಸಗಿ ವ್ಯಕ್ತಿಯ ಕಾಫಿ ತೋಟದಲ್ಲಿ ಟೆಂಟ್ ಹಾಕಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳ ಕಾರ್ಮಿಕರು ಪ್ರತಿಭಟಿಸುತ್ತಿದ್ದಾರೆ. ಇಲ್ಲಿರುವ ಜಾಗವನ್ನು ಒತ್ತುವರಿ ಮಾಡಿ ಕಾಫಿ ತೋಟ ಮಾಡಲಾಗಿದೆ. ಕೂಡಲೇ ತೋಟವನ್ನು ತೆರವು ಮಾಡಿ ಎಲ್ಲಿಯೇ ನಿವೇಶನ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ನಿವೇಶನ ಸಿಗುವವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವಿಲ್ಲಿ 18-20 ದಿನದ ಹೋರಾಟಗಳು ನಡೀತಿದೆ ಸರ್. ಇಲ್ಲಿ 20 ದಿನಗಳಿಂದ ನಾವಿಲ್ಲಿ ಕೂತ್ಕೊಂಡು ಎಲ್ಲ ಬೇಡಿಕೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಈ ಬೇಡಿಕೆ ಕೊಡಲಿಕ್ಕೆ ಮೊದಲು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನವಿಗಳನ್ನ ಮಾಡಿದ್ದೀವಿ. ನಾವು ಏಕಾಏಕಿ ಬಂದು ಇಲ್ಲಿ ಕೂತ್ಕೊಂಡಂಥದ್ದಲ್ಲ. ಪಂಚಾಯತಿಂದ ಕೂಡ ಈ ಜಾಗನ ಬಿಡಿಸ್ಕೊಡ್ಬೇಕು ಅಂತ ಪಂಚಾಯತಿಯವರು ಲೆಟರ್ ಮಾಡಿದ್ದಾರೆ. 2 ಎಕರೆ 80 ಸೆಂಟ್ ಜಾಗ ಇದೆ. 2 ಎಕರೆ 80 ಸೆಂಟ್ ಜಾಗ ಇದೆ. ಈ ಜಾಗ ಇದರ ಪಕ್ಕದಲ್ಲೇ ಇನ್ನೂ 5 ಎಕರೆ 80 ಸೆಂಟ್ ಜಾಗ ಇದೆ. ಎಲ್ಲನೂ ಕೂಡ ಒತ್ತುವರಿ ಆಗಿದೆ. ಈ ಒತ್ತುವರಿ ಆಗಿರುವಂಥ ಜಾಗ ಇವತ್ತು ಮೂರಾಡಿನ ವ್ಯಾಪ್ತಿಯಲ್ಲಿ ಕೂಡ ಎಲ್ಲೂ ಕೂಡ ಪೈಸರಿ ಜಾಗ ಇಲ್ಲ. ಪಂಚಾಯತಿಗೆ ನಿವೇಶನ ಕೇಳಿದಂಥ ಜನಗಳ ಯಾರ ಅರ್ಜಿಗಳನ್ನ ಅವರು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಅದನ್ನೇ ಹೇಳ್ತಾರೆ. ಇನ್ನು ಇಲ್ಲಿರುವ ಕಾಫಿ ತೋಟದ ಮಾಲೀಕರು ಅಕ್ರಮ ಸಕ್ರಮ ಸಮಿತಿಗೆ ಜಾಗ ಮಂಜೂರಾತಿಗಾಗಿ ಅರ್ಜಿ ಹಾಕಿಕೊಂಡಿದ್ದಾರೆ. ಈಗ ಟೆಂಟ್ ಹಾಕಿರುವ ಜಾಗ ಮೇಲ್ನೋಟಕ್ಕೆ ನಿವೇಶನಕ್ಕೆ ಸೂಕ್ತವಾಗಿಲ್ಲ. ಹೀಗಾಗಿ ಬದಲಿ ಜಾಗದ ವ್ಯವಸ್ಥೆ ಮಾಡಿಕೊಡ್ತೀವಿ. ಮುಂದಿನ 23 ದಿನದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಧರಣಿ ಮುಂದುವರಿಸಿದ್ದಾರೆಂದು ಮಡಿಕೇರಿ ತಹಶೀಲ್ದಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಕೇಳ್ತಾ ಇರುವಂಥ ಸರ್ವೆ ನಂಬರ್ಗಳು ಈಗಾಗಲೇ ಒತ್ತುವರಿಯಾಗಿ ಕಾಫಿ ತೋಟ ಆಗಿರುವಂಥ ಜಮೀನುಗಳಲ್ಲಿದೆ. ಅದನ್ನು ಒಂದನೇದಂದರೆ 49/3 ನಿವೇಶನ ಕೊಡಿ ಅಂತ ಕೇಳ್ತಾ ಇದ್ದಾರೆ. 49/3 ನಿವೇಶನ ಈಗಾಗಲೇ ತುಂಬ ಸ್ಲೋಪ್ ಇರುವಂಥ ಜಾಗ, ಅಲ್ಲಿ ಇಳಿಜಾರು ಇರುವಂಥ ಜಾಗದಲ್ಲಿ ನಿವೇಶನ ಮಾಡೋದಕ್ಕೆ ನಮ್ಮ ಮೇಲ್ನೋಟಕ್ಕೆ ಅವಕಾಶ ಇಲ್ಲ. ಅದನ್ನು ಭೂವಿಜ್ಞಾನ ಇಲಾಖೆಯಿಂದ ಪರಿಶೀಲಿಸಿ ನಿಮಗೆ ಕೊಡೋದ ಬಗ್ಗೆ ಅವರಿಗೆ